ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಗುರುವಾರ ಡಿಸೆಂಬರ್ 4ನೇ ತಾರೀಕು ಮಾರ್ಗಶಿರ ಮಾಸದ 2ನೇ ಗುರುವಾರ. ಈ ದಿವಸ ಬಹಳನೇ ವಿಶೇಷವಾದಂಥ ಯೋಗದಲ್ಲಿ ಈ ಒಂದು ಮಾರ್ಗಶಿರ ಮಾಸದ ಗುರುವಾರ ಬಂದಿದೆ. ಅವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಗುರುವಾರದ ದಿವಸನೇ ಹೊಸ್ತಿಲು ಹುಣ್ಣಿಮೆ ಬಂದಿರುವಂಥದ್ದು ಬಹಳನೇ ವಿಶೇಷ. ಈ ದಿವಸ ನೀವು ಮೊದಲನೇ ವಾರ ಏನಾದರೂ ಈ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತವನ್ನು ಶುರು ಮಾಡದೇ ಇದ್ದಂಥವರು ಈ ದಿವಸ ಮಾಡೋದು ತುಂಬಾ ಒಳ್ಳೆಯದು. ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ನಿಮಗೆ ಮಹಾಲಕ್ಷ್ಮಿಯ ಜೊತೆಗೆ ಚಂದ್ರ ಹಾಗೂ ಬೃಹಸ್ಪತಿಯ ನೇರವಾದ ಆಶೀರ್ವಾದ ಸಿಗುವಂಥದ್ದು. ಈ ದಿವಸ ನೀವು ವಿಶೇಷ ದೀಪವನ್ನು ಆರಾಧನೆ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ದುಪ್ಪಟ್ಟು ಫಲ ಅನ್ನೋದು ಸಿಗುತ್ತೆ. ಈ ದಿವಸ ಗುರು ಹಾಗೂ ವಿಷ್ಣು, ಚಂದ್ರ, ಲಕ್ಷ್ಮಿ ಇವರೆಲ್ಲರ ದಿವ್ಯ ಶಕ್ತಿ ಅನ್ನೋದು ಬಹಳನೇ ಸಕ್ರಿಯವಾಗಿರುತ್ತೆ. ಆದ್ದರಿಂದ ನೀವು ವಿಶೇಷವಾಗಿ ಈ ದಿವಸ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಅವರೆಲ್ಲರ ನೇರ ಅನುಗ್ರಹ ಅನ್ನೋದು ಸಿಗುತ್ತೆ. ನೀವು ಅಂದ್ಕೊಂಡಂಥ ಎಲ್ಲ ಕಾರ್ಯಗಳು ಕೂಡ ಶೀಘ್ರವೇ ಫಲವನ್ನು ಕೊಡುವಂಥದ್ದು. ಇನ್ನು ಈ ದಿವಸ ಹೊಸ್ತಿಲು ಹುಣ್ಣಿಮೆಯ ವಿಶೇಷ ಏನಂತ ಹೇಳಿದ್ರೆ, ಆ ದಿವಸ ಹೊಸ್ತಿಲಿಗೆ ನಾವು ಪ್ರತಿ ದಿವಸ ರಂಗೋಲಿಯನ್ನು ಹಾಕಿ ಹೂವಿಂದ ಅಲಂಕರಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀವಿ. ಆದರೆ ಈ ದಿವಸ ಹೊಸ್ತಿಲಿಗೆ ನೈವೇದ್ಯವನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ದಿವಸ ನೀವು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಹೂಗಳಿಂದ ಅಲಂಕರಿಸಿ, ಅದರಲ್ಲೂ ಸುವಾಸನೆಯುಕ್ತ ಹೂಗಳಿಂದ ಅಲಂಕರಿಸಿ, ಜೊತೆಗೆ ಹಳದಿ ಬಣ್ಣದ ಹೂಗಳನ್ನು ಅಲಂಕರಿಸಿ ನೀವು ಈ ದಿವಸ ಎಲೆ ಅಡಿಕೆ ತಾಂಬೂಲವನ್ನು ಇಟ್ಬಿಟ್ಟು ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಇಟ್ಟು ದೀಪಗಳನ್ನು ಹಚ್ಚಿ ಈ ದಿವಸ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಗುರುವಾರ ಬೆಳಗ್ಗೆ 8:37 ಪ್ರಾರಂಭವಾಗಿ 5ನೇ ತಾರೀಕು ಡಿಸೆಂಬರ್ ಬೆಳಗಿನ ಜಾವ 4:37 ಮುಕ್ತಾಯವಾಗ್ತಾ ಇರೋವಂಥದ್ದು. ಆದ್ದರಿಂದ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡೋವಂಥವರು ಹೊಸ್ತಿಲು ಪೂಜೆಯನ್ನು ಮಾಡಬೇಕಂದ್ರೆ 8:37 ಆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದ್ರಿಂದ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂಥವ್ರು ಎಂದಿನಂತೆ ನೀವು ಹೊಸ್ತಿಲಿಗೆ ಅಲಂಕಾರವನ್ನು ಮಾಡಿಕೊಂಡು ನೀವು ದೀಪವನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಆ ದಿವಸ ಸಂಜೆ ವಿಶೇಷವಾಗಿ ದೀಪವನ್ನು ಇಟ್ಟು ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ನೈವೇದ್ಯವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡೋವಂಥವ್ರು ಸಂಜೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹುಣ್ಣಿಮೆ ತಿಥಿ ಬೆಳಿಗ್ಗೆ ತಡವಾಗಿ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಸಂಜೆ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಬೋದು. ಯಾಕೆಂದರೆ ಬೆಳಗ್ಗೆನೇ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿರೋದ್ರಿಲ್ಲ. ಆದ್ದರಿಂದ ನೀವು ಎಂದಿನಂತೆ ಲಕ್ಷ್ಮೀ ವ್ರತ ಮಾಡೋರು ಹೊಸ್ತಿಲನ್ನು ಅಲಂಕರಿಸಿ ಒಮ್ಮೆ ಪೂಜೆಯನ್ನು ಮಾಡ್ಕೊಂಡ್ಬಿಡಿ. ಮತ್ತು ಸಂಜೆ ನೀವು ನೈವೇದ್ಯವನ್ನೆಲ್ಲ ಇಟ್ಬಿಟ್ಟು ಮತ್ತೊಮ್ಮೆ ನೀವು ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡ್ಕೊಳ್ಬೋದು. ಈ ರೀತಿ ಹೊಸ್ತಿಲು ಪೂಜೆಯನ್ನು ಮಾಡೋದ್ರಿಂದ ಚಂದ್ರ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ನೇರವಾಗಿ ಸಿಗುವಂಥದ್ದು. ಯಾಕೆಂದರೆ ಆ ದಿವಸ ಹುಣ್ಣಿಮೆ ಇರೋದ್ರಿಂದ ಆ ಚಂದ್ರನ ಬೆಳಕು ಆ ಹೊಸ್ತಿಲಿನ ಮೇಲೆ ಬಿದ್ದಾಗ ವಿಶೇಷ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿವಸ ಗುರುವಿನ ಪೂಜೆಯನ್ನು ಮಾಡುವಂಥದ್ದು ಬಹಳನೇ ವಿಶೇಷ. ಈ ದಿವಸ ನೀವು ಹಳದಿ ಹೂಗಳನ್ನು ಉಪಯೋಗಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಗುರುರಾಯರ ಫೋಟೋ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಯಾವುದೇ ಗುರುಗಳ ಫೋಟೋ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಇಟ್ಬಿಟ್ಟು ನೀವು ಹಳದಿ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಬೇವಿನ ಎಲೆಯನ್ನು ತೆಗೆದುಕೊಳ್ಬೇಕು. ಒಂದು ಬೇವಿನ ಕಡ್ಡಿ ಆದರೂ ಪರವಾಗಿಲ್ಲ, ಅಥವಾ ಸ್ವಲ್ಪ ಎಲೆಗಳಾದರೂ ಪರವಾಗಿಲ್ಲ. ಅದನ್ನು ನೀವು ಪೂಜೆ ಎಲ್ಲ ಮಾಡಿದ ನಂತರ ಕೈನಲ್ಲಿ ಆ ಬೇವಿನ ಎಲೆಯನ್ನು ಇಟ್ಕೊಂಡು ಆ ಗುರುವಿನ ಬಳಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ನೀವು ಕೇಳ್ಕೋಬೇಕಾಗತ್ತೆ. ಎಲ್ಲ ಕೇಳ್ಕೊಂಡ ನಂತರ ಓಂ ಗಂ ಗುರುವೇ ನಮಃ, ಓಂ ಗಂ ಗುರುವೇ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸೋದ್ರಿಂದ ನೀವು ಅಂದ್ಕೊಂಡಂಥ ಎಲ್ಲ ಕಾರ್ಯಗಳು ನಡೆಯುತ್ತೆ. ಅದೇ ರೀತಿ ಪ್ರಮುಖವಾಗಿ ಗುರು ಅಂತ ಹೇಳಿದ್ರೆ ನಮಗೆ ಜ್ಞಾನವನ್ನು ನೀಡುವಂಥದ್ದು, ಹಾಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು. ನೀವು ಯಾವುದೇ ಒಂದು ಕೆಲಸವನ್ನು ಅಂದ್ಕೊಂಡಿರ್ತೀರ, ನಿಮಗೆ ಅದರಲ್ಲಿ ಸರಿಯಾದ ಒಂದು ಮಾರ್ಗದರ್ಶನ ಅನ್ನೋದು ಸಿಗ್ತಾ ಇರೋದಿಲ್ಲ. ನೀವು ಬಹಳನೇ ಗೊಂದಲದಲ್ಲಿ ಇರ್ತೀರ. ಈ ರೀತಿ ಇರಬೇಕಾದ್ರೆ ನೀವು ಈ ಗುರುವಿನ ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಜ್ಞಾನ ಅನ್ನೋದು ವೃದ್ಧಿಯಾಗುತ್ತೆ. ಅದೇ ರೀತಿ ನಿಮಗೆ ಒಂದು
ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಮಾರ್ಗದರ್ಶನ ಅನ್ನೋದು ಸಿಗುತ್ತೆ. ಅದರಿಂದ ನಿಮ್ಮ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆಯುತ್ತೆ. ಇನ್ನು ಈ ದಿವಸ ಇನ್ನೊಂದು ವಿಶೇಷವಾದ ದೀಪವನ್ನು ಹಚ್ಚಬೇಕಾಗತ್ತೆ. ಅಂದರೆ ಗುರುವಾರದ ಲಕ್ಷ್ಮೀ ವ್ರತವನ್ನು ಮಾಡೋಂಥವರು ಈ ದಿವಸ ಪಂಚಗವ್ಯದ ದೀಪವನ್ನು ಹಚ್ಚಬೇಕಾಗತ್ತೆ. ಪಂಚಗವ್ಯದ ದೀಪ ಅಂತ ಹೇಳಿದ್ರೆ ಸಗಣಿಯಿಂದ ಮಾಡಿರುವಂಥದ್ದು. ಸಗಣಿ, ಹಾಲು, ಮೊಸರು, ತುಪ್ಪ ಇವೆಲ್ಲವನ್ನು ಸೇರಿಸಿ ಮನೆಯಲ್ಲೇ ತಯಾರು ಮಾಡೋಂಥ ಒಂದು ದೀಪ. ಈ ದೀಪಕ್ಕೆ ವಿಶೇಷವಾದ ಶಕ್ತಿ ಅನ್ನೋದು ಇರುತ್ತೆ. ಇದನ್ನು ನಮ್ಮ ಹಿಂದಿನ ಕಾಲದಲ್ಲೂ ಕೂಡ ಈ ಒಂದು ದೀಪವನ್ನು ಹಚ್ತಾ ಇದ್ದರು. ಇದು ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಅಥವಾ ನಿಮಗೆ ಸಗಣಿ ಏನಾದರೂ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ತಂದಿಟ್ಕೊಂಡು ನೀವೇ ಮನೆಯಲ್ಲೇ ಆ ಒಂದು ದೀಪವನ್ನು ತಯಾರು ಮಾಡಿಕೊಂಡು ಒಣಗಿಸಿ ಇಟ್ಕೊಂಡ್ರೆ ನೀವು ಗುರುವಾರ ಈ ಒಂದು ದೀಪಾರಾಧನೆಯನ್ನು ತುಪ್ಪದಿಂದ ಹಚ್ಚಬೇಕಾಗತ್ತೆ. ಈ ರೀತಿ ಒಂದು ಪಂಚಗವ್ಯದ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ. ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿಗಳಿರಲಿ, ದುಷ್ಟ ಶಕ್ತಿಗಳಿರಲಿ, ಎಲ್ಲವೂ ಕೂಡ ಹೊರಟೋಗುತ್ತೆ. ಅದರ ಒಂದು ಸುವಾಸನೆ ಅನ್ನೋದು ಮನೆಯೆಲ್ಲ ಹರಡ್ತಾ ಇದ್ದಾಗೇ ಆ ಒಂದು ಕೆಟ್ಟ ಶಕ್ತಿ ಅನ್ನೋದು ದೂರಾಗಿ ಮನೆಗೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಬರುತ್ತೆ. ಹಾಗೆ ಮನೆಗೆ ಒಂದು ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಅದರ ವಾಸನೆ ಮನೆಯೆಲ್ಲ ಹರಡ್ತಾ ಇದ್ದಾಗೇ ನಿಮಗೆ ಗೊತ್ತಾಗುತ್ತೆ. ಒಂದು ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ಯಾವ ರೀತಿಯ ಒಂದು ಅನುಭವ ಆಗುತ್ತೋ ಅದೇ ರೀತಿಯ ಒಂದು ಅನುಭವ ಅನ್ನೋದು ನಮಗೆ ಉಂಟಾಗುತ್ತೆ. ಆ ಒಂದು ಸುವಾಸನೆಯಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಇದ್ದರೂ ಕೂಡ ಅದು ಮನೆಯಿಂದ ಹೊರಟು ಹೋಗಿ ಆ ದೈವ ಶಕ್ತಿ ಅನ್ನೋದು ಮನೆಯನ್ನು ಪ್ರವೇಶ ಮಾಡೋದ್ರಿಂದ ಇದರ ಸುವಾಸನೆಯಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಇದರಿಂದ ನಿಮ್ಮ ಕೋರಿಕೆಗಳೆಲ್ಲವೂ ಈಡೇರುತ್ತೆ. ನಿಮ್ಮ ಒಂದು ಪೂಜೆಗೆ ಫಲ ಅನ್ನೋದು ತುಂಬ ಶೀಘ್ರವೇ ಸಿಗುತ್ತೆ. ಆದ್ದರಿಂದ ತಪ್ಪದೆ ಈ ಒಂದು ಪಂಚಗವ್ಯದ ದೀಪವನ್ನು ತುಪ್ಪದಿಂದ ಹಚ್ಚಬೇಕಾಗತ್ತೆ. ಇನ್ನು ಇದನ್ನು ದೇವರ ಕೋಣೆಯಲ್ಲಿ ಹಚ್ಚಬೇಕಾಗತ್ತೆ, ಮನೆಯಿಂದ ಹೊರಗಡೆ ಹಚ್ಚಬೇಡಿ. ಏಕೆಂದರೆ ಇದು ಉರಿತಾ ದೀಪ ಕೂಡ ಉರಿದೋಗೋದ್ರಿಂದ ಇದನ್ನು ಆದಷ್ಟು ಮನೆ ಒಳಗಡೆನೆ ನೀವು ಒಂದು ದೊಡ್ಡ ತಟ್ಟೆಯನ್ನು ಅಥವಾ ಬೇರೆ ಒಂದು ದೀಪವನ್ನು ಇಟ್ಕೊಂಡು ಅದರ ಒಳಗಡೆ ಈ ಒಂದು ದೀಪವನ್ನು ಇಟ್ಬಿಟ್ಟು ಹಚ್ಬೋದು. ಏಕೆಂದರೆ ಸ್ವಲ್ಪ ಆದಷ್ಟು ಅಗಲವಾಗಿರುವಂಥ ಯಾವುದಾದ್ರೂ ತಟ್ಟೆ ಅಥವಾ ದೊಡ್ಡ ದೀಪವನ್ನು ಇಟ್ಕೊಂಡು ಅದರ ಒಳಗಡೆ ಇದನ್ನು ಹಚ್ಚಬೇಕಾಗತ್ತೆ. ಯಾಕೆಂದರೆ ದೀಪ ಅದು ಉರಿದ ನಂತರ ಇಡೀ ದೀಪನೇ ಅದು ಉರಿದೋಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಈ ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಇದು ಪೂರ್ತಿ ಉರಿದೋದ ನಂತರ ಅದರ ಬೂದಿ ಏನಿದೆ ಅದನ್ನು ನೀವು ಎತ್ತಿಟ್ಕೊಂಡು ಪ್ರತಿ ದಿವಸ ನೀವು ಹಣೆಗೆ ಇಟ್ಕೊಳ್ಳೋದ್ರಿಂದ, ಮನೆ ಮಂದಿಯೆಲ್ಲ ಕೂಡ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕೆಟ್ಟ ದೃಷ್ಟಿಯಾಗಿರಲಿ, ನರದೃಷ್ಟಿಯಾಗಿರಲಿ, ಯಾವುದೇ ಒಂದು ದೃಷ್ಟಿ ದೋಷ ಕೂಡ ನಿಮಗೆ ತಗಲೋದಿಲ್ಲ. ಆದ್ದರಿಂದ ಈ ಒಂದು ಬೂದಿಯನ್ನು ಹಾಗೆ ಇಟ್ಕೊಂಡು ಹಣೆಗೆ ಇಟ್ಕೊಳ್ಳೋದು ಬಹಳನೇ ಒಳ್ಳೆಯದು. ಇನ್ನು ಈ ದಿವಸ ಗುರು, ವಿಷ್ಣು ಹಾಗೆ ಲಕ್ಷ್ಮಿಯ ಪ್ರಸನ್ನತೆ ಅನ್ನೋದು ಬಹಳ ಹೆಚ್ಚಾಗಿರೋದ್ರಿಂದ ಗುರುವಾರದ ಲಕ್ಷ್ಮೀ ವ್ರತವನ್ನು ಮಾಡದೇ ಇದ್ದಂಥವರು ತಪ್ಪದೇ ಸರಳವಾಗಿ ಆದರೂ ಕೂಡ ಈ ಒಂದು ವ್ರತವನ್ನು ಅವತ್ತು ಬ್ರಹ್ಮಿ ಮುಹೂರ್ತದಲ್ಲೇ ಮಾಡೋದು ಬಹಳನೇ ಒಳ್ಳೆಯದು. ನಿಮಗೆ ಸಾಧ್ಯ ಆಗದಿದ್ದರೆ ಸಂಜೆ ವೇಳೆ ಮಾಡಬಹುದು. ಇನ್ನು 4 ವಾರಗಳನ್ನು ಮಾಡುವಂಥವ್ರು ಮೊದಲನೇ ವಾರ ಯಾವ ಸಮಯದಲ್ಲೇ ಮಾಡಿಕೊಂಡು ಬಂದಿರ್ತೀರೋ ಪ್ರತಿ ವಾರ ಕೂಡ ಅದೇ ಸಮಯದಲ್ಲೇ ನೀವು ಮಾಡಿಕೊಂಡು ಬರಬೇಕಾಗತ್ತೆ. ಒಂದು ದಿನ ಬೆಳಗ್ಗೆ ಮಾಡೋದು, ಮತ್ತೊಂದು ವಾರ ಸಂಜೆ ಮಾಡೋದು, ಈ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಒಂದೇ ಸಮಯದಲ್ಲೇ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹೊಸ್ತಿಲು ಹುಣ್ಣಿಮೆ ಜೊತೆಗೆ ಗುರುವಾರದ ಲಕ್ಷ್ಮೀ ವ್ರತ ಒಂದೇ ದಿವಸ ಬಂದಿರೋದ್ರಿಂದ ಏನೆಲ್ಲ ವಿಶೇಷ ಫಲಗಳಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಈ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಅದರ ಉತ್ತಮ ಫಲಗಳನ್ನು ಪಡ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.